ಓಕೆ, ಈ ಕಡೆಗೆ ಇಟ್ಕೊ. ಎಸ್, ಕಮಾನ್. ಇಲ್ಲಿ ನಿಂತ್ಕೊಳ್ಳಿ, ಹೀಗೆ ಕ್ರಾಸ್ ಮಾಡಿ. ಓಕೆ, ನಾನು ಕುಶ್ ದುರ್ಗಿ ಅಂಥೇಳಿ ಬೆಳಗಾವಿಯಿಂದ ಬಂದಿದ್ದೇನೆ. ನಮ್ಮ ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಾದ ಮುಡ್ಬಿ ಗ್ರಾಮದಲ್ಲಿ ಇಲ್ಲೊಂದು ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಇದೆ, ಗೌರ್ಮೆಂಟ್ ರೆಸಿಡೆನ್ಷಿಯಲ್ ಸ್ಕೂಲ್. ಸೊ ಈ ಶಾಲೆಯಲ್ಲಿ ನಾನು ಇವಾಗ ರಜೆ ದಿನ ಇದ್ದರೂ ಕೂಡ ನಮ್ಮ ಪ್ರಿನ್ಸಿಪಾಲ್ರು ಇದ್ದಾರೆ, ನಮ್ಮ ಇಂಗ್ಲೀಷ್ ಸಬ್ಜೆಕ್ಟ್ ಸರ್ ಇದ್ದಾರೆ, ಇನ್ನೊಬ್ಬರು ಮ್ಯಾಥ್ಸ್ ಸರ್ ಇದ್ದಾರೆ, ಜೊತೆಗೆ ಮಕ್ಕಳು 100% ಇಲ್ಲಿ ಪ್ರೆಸೆಂಟ್ ಇದ್ದಾರೆ. ನಾನು ಇಲ್ಲಿ ಬೇರೆ ಬೇರೆ ಟೆಕ್ನಿಕ್ಸ್ ಕೊಡ್ತಾ ಮ್ಯಾಥ್ಸ್ದಲ್ಲಿ ವಿಶೇಷವಾಗಿ ನಾನು ಸ್ಟೂಡೆಂಟ್ಸಿಗೆ ಇಲ್ಲೊಂದು ಆನ್ಸರ್ ಕೊಡಲಿಕ್ಕೆ ಆಹ್ವಾನ ಮಾಡಿದಾಗ ಒಬ್ಬ 6th ಸ್ಟೂಡೆಂಟ್ಸ್ ಆನ್ಸರ್ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾಳೆ. ನೋಡಿ, 6 ಸ್ಟೂಡೆಂಟ್ಸ್ ಆನ್ಸರ್ ಕೊಡ್ತಾರೆ ಅಂದರೆ ಭಾಳ ದೊಡ್ಡ ಒಂದು ಮಾತು, ಅದು ದೊಡ್ಡ ಲೆಕ್ಕಗಳು. ನಾನು ಇವಾಗ ಕ್ವಶನ್ ಕೊಡ್ತಾ ಇದ್ದೇನೆ. 1 ಸೀರೀಸ್ದಲ್ಲಿ ಸ್ಕ್ವೇರ್ ಹೇಗೆ ಮಾಡಬೇಕು ಅನ್ನೋದು ಜಸ್ಟ್ ಒಂದು ಚಿಕ್ಕದು ನಾನು ಐಡಿಯಾಸ್ ಕೊಟ್ಟಿದ್ದೆ. ಅದ್ರ ಮೇಲೆ ಎಲ್ಲ ಮಕ್ಕಳು ಆನ್ಸರ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಈ ಒಬ್ಬ ಸ್ಟೂಡೆಂಟ ಇವಾಗ ಭಾಳ ಸೂಪರಾಗಿ ಆನ್ಸರ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ಒಂದು ಟ್ರಯಲ್ ಅಂತ ನಾವು ಮಾಡಿದಾಗ ಸೀದಾ ಆನ್ಸರನ್ನು ಹೇಳಿದ್ದಾಳೆ. ಅವಳಿಗೆ ಇವಾಗ ನಾನು ಒಂದು ಕ್ವಶನ್ ಕೊಡ್ತಾ ಇದ್ದೀನಿ, ನೋಡೋಣ ಬನ್ನಿ. ಕ್ವಶನ್ ಇದೆ 1 1 1 1 ಹೀಗೆ 11 1s ಮತ್ತು ಅದರ ಸ್ಕ್ವೇರ್ ಹೇಗೆ ಮಾಡಬೇಕನ್ನೋದು ಇಲ್ಲಿ ಒಬ್ಬ ಸ್ಟೂಡೆಂಟ್ 6 ಸ್ಟೂಡೆಂಟ್ಸ್ ಆನ್ಸರ್ ಮಾಡ್ತಾ ಇದ್ದಾರೆ. ನೋಡೋಣ ಬನ್ನಿ. ಎಸ್, ಕಮಾನ್. ಥ್ಯಾಂಕ್ ಯು ಕೂತ್ಕೊಳ್ಳಿ. ಎಸ್ ಕಮಾನ್. ಒಂದು ನಿಮಿಷ ಅಪ್ಪಿ. ಎಸ್, ಒಂದು ನಿಮಿಷ ಅಪ್ಪಿ. ಎಸ್, ಓಕೆ. ಇವಾಗ ಆನ್ಸರ್ ಈಸ್ ಎಸ್ 1 2 3 4 5 6 7 8 9 10 11 10 9 8 7 6 5 4 3 2 1. ವಾವ್, ಸೂಪರ್. ಎಸ್, ಓಕೆ, ಸ್ಟಾಪ್, ಪ್ಲೀಸ್ ಸ್ಟಾಪ್. ಅಪ್ಪಿ, ನಿನ್ನ ಪೂರ್ತಿ ಹೆಸರೇನು? My name is Rani. I am studying in 6th class. Indira Gandhi Residential School, Mudbi, Taluka Basavkalyan, Jilla Bidar. Wow, very nice. Yes. Very nice. Okay, thank you very much. Yes. ಇವಾಗ ನಾನು ನಿಮಗೆ ಇಂಗ್ಲೀಷ್ ಹ್ಯಾಂಡ್ ರೈಟಿಂಗ್ ಇರ್ಬೋದು, ಕನ್ನಡ ಇರ್ಬೋದು, ಹಿಂದಿ ಇರ್ಬೋದು, ಮತ್ತೊಂದು ಇರ್ಬೋದು, ಜಗತ್ತದ ಯಾವುದೇ ರೈಟಿಂಗ್ ಇರಲಿ ಸೂಪರ್ ಕ್ಲಾಸ್ ರೈಟಿಂಗ್ ಆಗ್ತದ. ಅತ್ಯಂತ ಕಡಿಮೆ ಪ್ರಾಕ್ಟೀಸ್ ಮಾಡಿ. ನಿಜ ನೋಡಿದ್ರೆ ಅಷ್ಟೊಂದೇನು ಪ್ರಾಕ್ಟೀಸ್ ಮಾಡೋದು ಅವಶ್ಯಕತೆ ಇಲ್ಲ. ಆದರೆ ಸೂಪರ್ ಸ್ಟ್ರಾಂಗ್ ಮೈಂಡ್ ಸೆಟಪ್ ಇರಲೇಬೇಕು. ನನ್ನ ಅಕ್ಷರಗಳನ್ನು ಹೇಗೆ ಇಟ್ಕೋಬೇಕು ಪ್ರತಿ ಶಬ್ದದಲ್ಲಿ, ಆಮೇಲೆ ಪ್ರತಿ ಸಾಲಿನಲ್ಲಿ ಶಬ್ದಗಳನ್ನು ಹೇಗೆ ಇಟ್ಕೋಬೇಕು, ಆಮೇಲೆ ಪ್ರತಿ ಒಂದೊಂದು ಅಕ್ಷರಗಳ ಸಮ ಅಂತರದಲ್ಲಿ ಹೇಗೆ ಇಟ್ಕೋಬೇಕು, ಶಬ್ದಗಳನ್ನು ಸಮ ಅಂತರದಲ್ಲಿ ಹೇಗೆ ಇಟ್ಕೋಬೇಕು ಅನ್ನೋದಕ್ಕೆ ಆಂಗಲ್ ಏನಿರಬೇಕು ಅದನ್ನೆಲ್ಲ ನಾನು ನಿಮಗೆ ಕೊಡ್ತಾ ಇದ್ದೇನೆ. ಸ್ಟ್ರೇಟ್ ಕೂಡಬೇಕು, ಇದಕ್ಕೆ ಸ್ಟ್ರಾಂಗ್ ಮೈಂಡ್ ಸೆಟಪ್ ಬೇಕು. ಆರ್ ಯು ರೆಡಿ? ಕೈ ಕಟ್ಟಿ. ಸ್ಟ್ರಾಂಗ್ ಮೈಂಡ್ ಸೆಟಪ್ ಹೇಗಿರ್ಬೇಕಪ್ಪ ಅಂತಂದ್ರೆ, ನಿಮ್ಮ ಬರವಣಿಗೆ ವಿಚಾರ ಬಂದಾಗ ನಾನು ಹೇಳುವ 3 ಮಾತು 100% ನಿಮ್ಮ ತಲೆಯಲ್ಲಿ ಬಂದಿರಬೇಕು. ಆರ್ ಯು ರೆಡಿ? ಕಮ್ ಆನ್. ನಂಬರ್ ಟೆಕ್ನಿಕ್ 1. ನಾನು 10 ಟೆಕ್ನಿಕ್ಸ್ ಕ್ರಿಯೇಟ್ ಮಾಡಿದ್ದೇನೆ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ಮೆಂಟ್ ಗಾಗಿ. ಅದರಲ್ಲಿ ನಿಮಗೆ ಇಲ್ಲಿ ಒಂದು 3 ಹೇಳಿಕೊಡ್ತಾ ಇದ್ದೇನೆ. ನಂಬರ್ 1 ಟೆಕ್ನಿಕ್, ನಾನು ಏನಾದರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಕೆಳಗೆ ಮೇಲೆ ಮಾಡಲೇಬಾರದು. ಇಟ್ ಮೀನ್ಸ್ ಸ್ಟ್ರಾಂಗ್ ಮೈಂಡ್ ಸೆಟಪ್ ನಂಬರ್ 1. ನಾನು ಏನಾದರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ
ಒಂದೇ ಲೆವೆಲ್ನಲ್ಲಿ ಇಟ್ಕೋಬೇಕು. ಮೀನ್ಸ್ ಕೆಳಗೆ ಮೇಲೆ ಮಾಡಬಾರ್ದು, ಒಂದೇ ಲೆವೆಲ್. ಬಾಟಮ್ ಲೈನ್ ಮತ್ತು ಟಾಪ್ ಲೈನ್ ಸೂಪರ್ ಕ್ಲಾಸ್ ಇರಲೇಬೇಕು. ಅಂಡರ್ಸ್ಟ್ಯಾಂಡ್? ನಂಬರ್ 2. ನಾವು ಎರಡನೇದು, ನಾನು ಏನಾದರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಸಮೀಪ ದೂರ ಮಾಡಬಾರ್ದು. ಇಟ್ ಮೀನ್ಸ್ ಸ್ಟ್ರಾಂಗ್ ಮೈಂಡ್ ಸೆಟಪ್. ನಂಬರ್ 2, ನಾನು ಏನಾದರೂ ಬರೆದ್ರೆ ಪ್ರತಿ ಶಬ್ದದಲ್ಲಿ ಅಕ್ಷರಗಳನ್ನ ಸಮ 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 ಮೀನ್ಸ್ ಸಮ 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 ಅಂತರದಲ್ಲಿ ಇಟ್ಕೋಬೇಕು, ಸಮಾನ ಅಂತರದಲ್ಲಿ ಇಟ್ಕೋಬೇಕು. ಇಸ್ ಇಟ್ ಕ್ಲಿಯರ್? ಬನ್ನಿ ಇವಾಗ ಲಾಸ್ಟ್ 3ನೇದು ಅಂತ ಹೇಳ್ತೀನಿ. 10ರಲ್ಲಿ ದಿಸ್ ಇಸ್ ದ ಕಿಂಗ್ ಆಫ್ ಆಲ್, ಎಲ್ಲದರಲ್ಲಿ ಸರ್ವಶ್ರೇಷ್ಠ. 10 ಟೋಟಲ್ ನಾನು ಟೆಕ್ನಿಕ್ಸ್, ಅದರಲ್ಲಿ ಇದು 3ನೇದು. ಇನ್ನು ಉಳಿದದ್ದು 7 ಎಲ್ಲ ನನ್ನ ಯೂಟ್ಯೂಬ್ ದಲ್ಲಿ ಸಿಗ್ತವೆ. ಅಂಕುಶ್ ಇಂಗ್ಲಿಷ್ ಹ್ಯಾಂಡ್ ರೈಟಿಂಗ್ ಅಂತ ಒಂದು ವಿಡಿಯೋ ಅದ, ನೀವು ಅದನ್ನ ಮನೆಗೆ ಹೋದಾಗ ನೋಡ್ಕೊಳ್ಳಿ. ಆದ್ರೆ ಇಲ್ಲಿ ನಾನು 3ನೇದು ಅಂತ ಹೇಳ್ಕೊಡ್ತಾ ಇದ್ದೇನೆ. ಇದರಲ್ಲಿ ಒಂದು 3-4-5 ಪಾಯಿಂಟ್ಸ್ ಇವೆ. ಪ್ರಥಮ, ಪೇಪರ್ ಬುಕ್ ನೋಟ್ ಬುಕ್ ಎಲ್ಲಿ ಇಟ್ಕೋಬೇಕು, ಪೊಸಿಷನ್ ಇದೆ. ಇದರಲ್ಲಿ ಗ್ರಿಪ್ ಇದೆ, ಇದರಲ್ಲಿ ಚಾಯ್ಸ್ ಆಫ್ ಪೆನ್ ಇದೆ, ಇದರಲ್ಲಿ ಆಂಗಲ್ ಇದೆ. ಇಟ್ ಮೀನ್ಸ್ ಸ್ಲೋಪ್. ಒಂದೊಂದಾಗಿ ಹೇಳ್ತಾ ಇದ್ದೇನೆ. ಪೊಸಿಷನ್ ನೋಡಿ, ಪೇಪರ್ ಬುಕ್ ನೋಟ್ಬುಕ್ ಎಲ್ಲೆಲ್ಲ ಇಟ್ಕೋಬಾರ್ದು ಎದುರಿಗೆ. ಮಧ್ಯದಿಂದ ಒಂಚೂರು ಬಲಕ್ಕೆ ಇಟ್ಕೋಬೇಕು, ಮಧ್ಯದಿಂದ ಒಂಚೂರು ಬಲಕ್ಕೆ. ಬಲಗೈದಿಂದ ಬರೀತಿದ್ರೆ, ಎಡಗೈದಿಂದ ಬರೀತಿದ್ರೆ ಇದನ್ನ ರಿವರ್ಸ್ ಮಾಡಬೇಕು. ಈಗ ಬಲಗೈಯನ್ನ ವಿಚಾರ ಇಟ್ಕೊಂಡು ಮಾತಾಡೋಣ. ಮಧ್ಯದಿಂದ ಒಂಚೂರು ಬಲಕ್ಕೆ ಇಟ್ಕೋಬೇಕು, ಮಧ್ಯದಿಂದ. ಆಮೇಲೆ ಗ್ರಿಪ್, ಹೀಗೆಲ್ಲ ಗ್ರಿಪ್ ಇಟ್ಕೋಬಾರ್ದು, ಹೀಗೆ ರಾಂಗ್ಲಿ ಗ್ರಿಪ್ ಇಟ್ಕೋಬಾರ್ದು. ಎಷ್ಟೋ ಸ್ಟೂಡೆಂಟ್ಸ್ ಎಡಗೈ ಸಪೋರ್ಟ್ ತೋಳುದಿಲ್ಲ, ತೋದ್ರು ರಾಂಗ್ಲಿ ಸಪೋರ್ಟ್ ತೋತಾರೆ. ಹಾಗೆ ಮಾಡಬಾರ್ದು. ಸೆಲ್ಯೂಟ್ ತರ, ಇಲ್ಲಿ ನೋಡಿ ಸೆಲ್ಯೂಟ್ ತರ, ಹೀಗೆ ಪ್ಲೇನ್, ಹೀಗಲ್ಲ ಪ್ಲೇನ್, ಹೀಗೆ ಸೆಲ್ಯೂಟ್ ತರ ಪ್ಲೇನ್ ಸಪೋರ್ಟ್ ತಗೋಬೇಕು ಪೇಪರ್ ಬುಕ್ ನೋಟ್ ಬುಕ್ ಮೇಲೆ. ಆಮೇಲೆ ಚಾಯ್ಸ್ ಆಫ್ ಪೆನ್, ದಪ್ಪ ಬರೀ ಬಾಲ್ ಪಾಯಿಂಟ್ ಪೆನ್ ತಗೋಬೇಕು, ಥಿನ್ ಬೇಡ, ಇಂಕ್ ಬೇಡ, ಜೆಲ್ ಬೇಡ, ದಪ್ಪ ಬರೀ ಬಾಲ್ ಪಾಯಿಂಟ್ ಪೆನ್ ತಗೋಬೇಕು. 80 ಡಿಗ್ರಿ ಇನ್ಸೈಡ್ ಸ್ಲೋಪ್ ತೋಡಿ, ಕರ್ಸಿವ್, ರನ್ನಿಂಗ್, ಇಟಾಲಿಯನ್ ಸ್ಟೈಲ್ ಮತ್ತು ಫ್ರೀ ಹ್ಯಾಂಡ್ ಡ್ರಾಯಿಂಗ್ ಸೂಪರ್ ಕ್ಲಾಸ್ ರೈಟಿಂಗ್ ಆಗ್ತದೆ. ಹೆಚ್ಚು ಕಡಿಮೆ ಎಲ್ಲವೂ ಒಂದೇ. 85 ಡಿಗ್ರಿ ತೋಡಿ, ಹಿಂದಿ ಸೂಪರ್ ಕ್ಲಾಸ್ ಆಗ್ತದೆ. 90 ಡಿಗ್ರಿ ತೋಡಿ, ಕನ್ನಡ, ರೋಮನ್ ಸ್ಟೈಲ್ ಇಂಗ್ಲಿಷ್ ಸೂಪರ್ ಕ್ಲಾಸ್ ರೈಟಿಂಗ್ ಆಗ್ತದೆ. ಕನ್ನಡ ಅಕ್ಷರಗಳು ಮುತ್ತಿಟ್ಟಾಗ ಆಗ್ತವೆ, ಹಿಂದಿನೂ ಸೂಪರ್ ಆಗ್ತದೆ. ಇನ್ನು ಯಾವ ರೈಟಿಂಗ್ ಇದ್ರೂ ಜಗತ್ತದ ರೈಟಿಂಗ್ ಆಸ್ ಇಟ್ ಈಸ್ ಸೂಪರ್ ಆಗ್ತದೆ. ಒಂದೇನಾದ್ರೂ ನಿಮಗೆ ಅನ್ನೋನ್, ಯಾವುದೇ ಗೊತ್ತಿಲ್ಲದ ಭಾಷೆ ಏನಾದ್ರೂ ಸ್ಕ್ರಿಪ್ಟ್ ಮುಂದೆ ಬಂದ್ರೆ ಆಸ್ ಇಟ್ ಈಸ್ ಇಡ್ಲಿಕ್ಕೆ ಬರ್ತದೆ. ಬಟ್ ಇದಕ್ಕೆ ನಿಮ್ಮ ಸ್ಟ್ರಾಂಗ್ ಮೈಂಡ್ ಸೆಟಪ್ ಸಾಕು. 10 ವರ್ಷ ಗಟ್ಟಲೆ ಬರ್ಕೋದ್ ಕೂಡ ಅವಶ್ಯಕತೆ ಇಲ್ಲ. ಜಸ್ಟ್ ನಿಮ್ಮ ದಿನ ನಿಮ್ಗೆ ಏನಾದ್ರೂ ಬೇಕಾದ್ರೆ ದಿನ ಸಾಯಂಕಾಲ ಒಂದು 2-3 ದಿನ 4 ದಿನ 10 ನಿಮಿಷ ಪ್ರಾಕ್ಟೀಸ್ ಮಾಡಿ ಸಾಕು. ಇಲ್ಲಾಂದ್ರೆ ಏನ್ ಪ್ರಾಕ್ಟೀಸ್ ಮಾಡೋ ಅವಶ್ಯಕತೆ ಇಲ್ಲ. ನಿಮ್ಮ ಹತ್ರ ಸ್ಟ್ರಾಂಗ್ ಮೈಂಡ್ ಸೆಟಪ್ ಇದ್ರೆ ಸಾಕು. ನಾನು ಏನಾದ್ರೂ ಬರೆದ್ರೆ ಹೀಗೆ ಬರಲೇಬೇಕು, ಇದೇ ತರ ಇಟ್ಕೊಳ್ಳೇಬೇಕು ಅನ್ನುವಂತ ಸ್ಟ್ರಾಂಗ್ ಮೈಂಡ್ ಸೆಟಪ್ ಸಾಕು. ನಿಮ್ಮ ರೈಟಿಂಗ್ ಇದ್ದಾಗ ಸೂಪರ್ ಆಗ್ತದ. ಫಾಲೋ ಅಪ್ ಮಾಡ್ತೀರಾ? ನಿಜಕ್ಕೂ ಫಾಲೋ ಅಪ್ ಮಾಡ್ತೀರಾ? ವೆರಿ ಗುಡ್, ವೆರಿ ಗುಡ್. ಈಸಿಯಾಗಿ ಕೂತ್ಕೊಳ್ಳಿ, ಈಸಿಯಾಗಿ ಕೂತ್ಕೊಳ್ಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.